ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಭಯಾನಕ ನೋಟ, ಗಡಸು ಧ್ವನಿ, ವಾರೆಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಿದ್ರೆ ಹೆಣ್ಣು ಮಕ್ಕಳು ಕೂಡ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ರು. ಆತ ಪರಮ ಕ್ರೂರಿ. ಹೀರೋಗಳಿಗಷ್ಟೇ ಅಲ್ಲ, ಪ್ರೇಕ್ಷಕರ ಪಾಲಿಗೂ ಕೂಡ ಬದ್ಧವೈರಿ. ನಟ ಭಯಂಕರ ಎನ್ನುವಂತಹ ಹೆಸರೇ ಅವರ ನಟನಾ ಕೌಶಲ್ಯಕ್ಕೆ ಹಿಡಿದಂತಹ ಕನ್ನಡಿ. ಆ ಕಾಲದ ಬಹು ಬೇಡಿಕೆಯ ವಿಲನ್ ಆಗಿದ್ರು. ಎಲಾ ಕುನ್ನಿ, ಈ ಡೈಲಾಗನ್ನು ಕೇಳದೇ ಇರೋರು ಯಾರಾದರೂ ಇದ್ದಾರಾ? ನಟನೆಯಲ್ಲಿ ಮಾತ್ರ ಅವರು ರಾವಣ, ನಿಜ ಜೀವನದಲ್ಲಿ ಅವರು ಅಕ್ಷರಶಃ ರಾಮ ಅಂತ. ವಿಲನ್ ಎಷ್ಟು ಪವರ್ಫುಲ್ ಇರ್ತಾನೋ ಹೀರೋ ಕೂಡ ಅಷ್ಟೇ ಪವರ್ಫುಲ್ ಆಗ್ತಾನೆ. ಪುಟ್ಟಣ ಕಣಗಾಲ್ ನಿರ್ದೇಶನದ 1000 ಮೆಟ್ಟಿಲು ಸಿನಿಮಾದಲ್ಲಿ ಮೊದಲು ವಜ್ರಮುನಿಯವರು ಬಣ್ಣ ಹಚ್ತಾರೆ. ವಜ್ರಮುನಿ ಅಂದ್ರೇ ಅವರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು. ಮನೆ ಮುರುಕ, ಅನಾಚಾರಿ, ಅತ್ಯಾಚಾರಿ, ಮಹಾಕ್ರೂರಿ. ರೇಪ್ ಸೀನ್ಗಳಲ್ಲಿ ನಟಿಸೋ ಮುನ್ನ ಅವರು ನಟಿಯರಿಗೆ ಹೇಳ್ತಿದ್ದ ಮಾತೇನು ಗೊತ್ತಾ? ಕೊನೆಯ ದಿನಗಳಲ್ಲಿ ಪಟ್ಟ ಪಾಡು ವೇದನೆ ಇದೆಯಲ್ಲ, ಬಹುಶಃ ಅದು ಯಾವ ಶತ್ರುಗಳಿಗೂ ಬೇಡ ಅಂತ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಚಿತ್ರರಂಗವೂ ಇರಲಿಲ್ಲ. ಒಂದೆಡೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದ ವಜ್ರಮುನಿ ಅವರಿಗೆ ಮತ್ತೊಂದೆಡೆ ತೀವ್ರವಾದಂತಹ ಅನಾರೋಗ್ಯ ಕಾಡೋದಕ್ಕೆ ಶುರುವಾಯಿತು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಕನ್ನಡ ಬೆಳ್ಳಿ ತೆರೆಯಲ್ಲಿ ಸದಾ ವಜ್ರದಂತೆ ಹೊಳೆದ ಧ್ರುವ ನಕ್ಷತ್ರ, ತಮ್ಮ ಭಯಾನಕ ನೋಟದಿಂದಲೇ ಹೆಂಗಳೇರನ್ನ ಬೆಚ್ಚಿ ಬೀಳಿಸಿದ ಮಹಾಪ್ರಚಂಡ. ವಾರೆಗಣ್ಣಿನಿಂದ ಕೆಕ್ಕರಿಸಿ ನೋಡಿದರೆ ಸಾಕು, ಎಂಥವರ ಎದೆಯೂ ಕೂಡ ಒಮ್ಮೆ ನಡುಗಿ ಬಿಡ್ತಿತ್ತು. ತಮ್ಮ ಅಬ್ಬರದ ನಟನೆಯಿಂದಲೇ ಖಳನಾಯಕನ ಪಾತ್ರಕ್ಕೆ ಒಂದು ಸ್ಟಾರ್ಡಮ್ಮನ್ನು, ಸ್ಟಾರ್ಗಿರಿಯನ್ನು ತಂದುಕೊಟ್ಟಂತಹ ನಟ ಭಯಂಕರ ಕೊನೆಗಾಲದಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದೇಕೆ? ಎಸ್, ನಾವು ಹೇಳ್ತಿರೋದು ಕನ್ನಡ ಬೆಳ್ಳಿ ತೆರೆಯಲ್ಲಿ ಅಬ್ಬರಿಸಿದ ಖಳನಾಯಕನ ಕಥೆಯನ್ನು. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ವಿಚಿತ್ರ ಹಾವಭಾವ, ಭಯಾನಕ ನೋಟ, ಗಡಸು ಧ್ವನಿ, ವಾರೆಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಿದ್ರೆ ಹೆಣ್ಣು ಮಕ್ಕಳು ಕೂಡ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ರು. ಈ ದುಷ್ಟ ಧೂರ್ತನನ್ನು ಕಂಡು ಕೈ ಹಿಸುಕಿ ಕೊಡ್ತಿದ್ರು, ಹಿಡಿ ಚಾಪ ಹಾಕ್ತಿದ್ರು. ಮಕ್ಕಳಂತೂ ಆತನ ಹತ್ತಿರವೂ ಕೂಡ ಹೋಗ್ತಿರಲಿಲ್ಲ. ನಾಯಕ ಬಂದು ಆತನಿಗೊಂದು ಗತಿ ಕಾಣಿಸೋವರೆಗೂ ಯಾರ ಮನಸ್ಸಿಗೂ ಕೂಡ ನೆಮ್ಮದಿಯೇ ಇರಲಿಲ್ಲ. ಆತ ಪರಮ ಕ್ರೂರಿ. ಹೀರೋಗಳಿಗಷ್ಟೇ ಅಲ್ಲ, ಪ್ರೇಕ್ಷಕರ ಪಾಲಿಗೂ ಕೂಡ ಬದ್ಧವೈರಿ. ಪಾತ್ರವೊಂದು ಅಷ್ಟರ ಮಟ್ಟಿಗೆ ಜನರ ಮೇಲೆ ಪ್ರಭಾವ ಬೀರಿದೆ ಅಂದರೆ ಅಲ್ಲಿಗೆ ಆ ಕಲಾವಿದ ಗೆದ್ದಂತೆ. ತಮ್ಮ ಅಭಿನಯದ ಮೂಲಕವೇ ನೋಡುಗರ ಎದೆಯಲ್ಲಿ ನಡುಕ ಹುಟ್ಟಿಸಿದವರು ನಟ ಭಯಂಕರ. ಅವರೇ ವಜ್ರಮುನಿ. ವಜ್ರಮುನಿ ಖಳನಾಯಕ ಅನ್ನೋ ಪಾತ್ರಕ್ಕೆ ಮತ್ತೊಂದು ಹೆಸರು. ಕನ್ನಡದಲ್ಲಿ ಖಳನ ಪಾತ್ರಕ್ಕೆ ಅಂದರೆ ವಿಲನ್ ಪಾತ್ರಕ್ಕೆ ಸ್ಟಾರ್ಡಮ್ಮನ್ನು ತಂದುಕೊಟ್ಟವರು ವಜ್ರಮುನಿ. ಕಳೆದ 90 ವರ್ಷಗಳಲ್ಲಿ ಅದೆಷ್ಟೋ ಖಳನಾಯಕರನ್ನು ಕನ್ನಡ ಬೆಳ್ಳಿ ತೆರೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ವಜ್ರಮುನಿಯವರಷ್ಟು ನೇಮು ಫೇಮನ್ನು ಸಂಪಾದಿಸಿದವರು ಮತ್ತೊಬ್ಬರು ಇಲ್ಲವೇ ಇಲ್ಲ. ನಟ ಭಯಂಕರ ಎನ್ನುವಂತಹ ಹೆಸರೇ ಅವರ ನಟನಾ ಕೌಶಲ್ಯಕ್ಕೆ ಹಿಡಿದಂತಹ ಕನ್ನಡಿ. ಸಂಭಾಷಣೆ ಹೇಳುವ ವಿಶಿಷ್ಟ ಶೈಲಿ, ಡಿಫರೆಂಟ್ ಮ್ಯಾನರಿಸಮ್, ವಿಲನ್ ಪಾತ್ರಕ್ಕೆ ಖದರನ್ನು ತಂದುಕೊಟ್ಟಿದ್ದು ವಜ್ರಮುನಿ. 3 ದಶಕ, 300ಕ್ಕೂ ಅಧಿಕ ಸಿನಿಮಾಗಳು, ಅಕ್ಷರಶಃ ಬೆಳ್ಳಿ ತೆರೆಯನ್ನಾಳಿದ ಈ ನಟ ಭಯಂಕರ ಕೊನೆಯ ದಿನಗಳಲ್ಲಿ ಮಾತ್ರ ನರಳಿ ನರಳಿ ಪ್ರಾಣ ಬಿಟ್ಟಿದ್ದು ಏಕೆ? ಬೆಳ್ಳಿ ತೆರೆಯಲ್ಲಿ ಮೆರೆದ ನಟ ಭಯಂಕರನ ಬದುಕು ಅಷ್ಟೇಕೆ ಘನಘೋರವಾಯಿತು? ಅರಮನೆಯಂಥ ಮನೆ, ಜೀವನಕ್ಕೇನೂ ಕೊರತೆ ಇರಲಿಲ್ಲ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಚಿತ್ರರಂಗದಲ್ಲಿ ಹೆಸರು, ಹಣ, ಕೀರ್ತಿ ಎಲ್ಲಾನೂ ಸಂಪಾದಿಸಿದ್ದಂತಹ ವಜ್ರಮುನಿ ಅದೇ ಸಿನಿರಂಗದಿಂದ ವಂಚನೆಗೆ ಒಳಗಾಗಿ ಬಿಟ್ರಾ? ಇಲ್ಲ ತಾವೇ ಮಾಡಿಕೊಂಡ ತಪ್ಪುಗಳಿಂದ ಸಾಕು ಸಾಕು ಅನ್ನೋಷ್ಟು ನೋವನ್ನು ತಿಂದುಬಿಟ್ರಾ? 70-80ರ ದಶಕದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟ ವಜ್ರಮುನಿ ಆ ಕಾಲದ ಬಹು ಬೇಡಿಕೆಯ ವಿಲನ್ ಆಗಿದ್ದರು. ಎಲಾ ಕುನ್ನಿ, ಈ ಡೈಲಾಗನ್ನು ಕೇಳದೇ ಇರೋರು ಯಾರಾದರೂ ಇದ್ದಾರಾ? ನೀವೆಲ್ಲರೂ ಕೂಡ ಕೇಳಿರ್ತೀರ. ವಜ್ರಮುನಿ ಹೀಗೆ ಗುಡುಕ್ತಾ ಇದ್ದರೆ ಸಿನಿಮಾ ನೋಡ್ತಿದ್ದವರ ಎದೆ ಕೂಡ ನಡುಗಿ ಹೋಗ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬಹುತೇಕ ಚಿತ್ರಗಳಲ್ಲಿ ವಜ್ರಮುನಿಯವರು ಪಾತ್ರ ಮಾಡ್ತಿದ್ರು. ಸಾಕ್ಷಾತ್ಕಾರ, ಮಯೂರ, ಶಂಕರ್ ಗುರು, ಗಿರಿಕನ್ಯೆ, ಹೀಗೆ ರಾಜ್ಕುಮಾರ್ ನಟನೆಯ 10 ಸಿನಿಮಾಗಳಲ್ಲಿ ವಜ್ರಮುನಿ ಅಬ್ಬರಿಸಿ ಬೊಬ್ಬಿರಿದ್ರು. ಅಣ್ಣವರ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಈ ಸಾಹುಕಾರ ಸಿದ್ದಪ್ಪನನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ನೀವ್ಯಾರೂ ಕೂಡ ಬಹುಶಃ ಮರ್ತಿರಲ್ಲ. ಆ ಹುರಿಮೀಸೆ, ಅವರ ಗತ್ತು, ಕಣ್ಣಲ್ಲಿ ಬೆಂಕಿ ಹುಗುಳುವ ಪರಿ, ಅಬಬ್ಬಾ, ನೋಡಿದರೆ ಎಂಥವರು ಒಂದು ಕ್ಷಣ ದಂಗಾಗಿ ಬಿಡ್ತಿದ್ರು.
ಇವನೆಂಥ ದುಷ್ಟನಪ್ಪ ಅಂತ ಉರಿದು ಬೀಳ್ತಿದ್ರು. ನಟ ಭಯಂಕರನ ಈ ರೌದ್ರಾವತಾರ ಕಂಡು ಪ್ರೇಕ್ಷಕರು ನಡುಗೋದೇನೋ ಸರಿ, ಆದರೆ ಅವರ ಪತ್ನಿಯೂ ಕೂಡ ಅವರನ್ನು ನೋಡಿ ಬೆಚ್ಚಿ ಬೀಳ್ತಿದ್ರು ಅಂದರೆ ನೀವು ನಂಬ್ತೀರಾ? ಮದುವೆಗೆ ಮೊದಲು ಪ್ರಚಂಡ ರಾವಣ ನಾಟಕ ನೋಡಿದ್ದ ಲಕ್ಷ್ಮಿ ಅವರು ವಜ್ರಮುನಿಯವರನ್ನು ಕಂಡ್ರೆ ತುಂಬಾ ಹೆದರ್ಕೊಳ್ತಿದ್ರಂತೆ. ಹಾಗಂತ ಅವರೇ ಹೇಳ್ಕೊಂಡಿದ್ರು. ನಟನೆಯಲ್ಲಿ ಮಾತ್ರ ಅವರು ರಾವಣ, ನಿಜ ಜೀವನದಲ್ಲಿ ಅವರು ಅಕ್ಷರಶಃ ರಾಮ ಅಂತ ಮದುವೆಯಾದ ಮೇಲೆ ಅವರು ಹೇಳಿದರು. ಖಳನಟರಾಗಿ ಅವರು ಎಷ್ಟು ಜನಪ್ರಿಯರಾಗಿದ್ದರು ಅಂದರೆ ಹೆಣ್ಮಕ್ಳು ಅವರನ್ನು ನೋಡಿದ ಕೂಡಲೇ ಕೇಡಿ ಕೇಡಿ ಅಂತ ಕೂಗ್ತಾ ಇದ್ರಂತೆ. ತಮ್ಮ ಪಾತ್ರಗಳು ಜನರ ಮೇಲೆ ಅದೆಷ್ಟು ಪರಿಣಾಮವನ್ನು ಬೀರಿದ್ವು ಅನ್ನೋ ಸಂಗತಿ ವಜ್ರಮುನಿಯವರಿಗೆ ಅರಿವಿಗೆ ಬಂದಿದ್ದು ಚುನಾವಣೆ ಸಂದರ್ಭದಲ್ಲಿ. 1994ರಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ನಟ ವಜ್ರಮುನಿ. ಅದೇ ವೇಳೆ ಪ್ರಚಾರಕ್ಕೆ ಹೋದಾಗ ಕೇಡಿ ಬಂದ ಕೇಡಿ ಅಂತ ಜನ ಭಯದಿಂದ ಮನೆ ಬಾಗಿಲು ಹಾಕಿಕೊಳ್ತಿದ್ರಂತೆ. ಅಷ್ಟರ ಮಟ್ಟಿಗಿತ್ತು ವಜ್ರಮುನಿಯವರ ಪ್ರಭಾವ. ಈ ಬಣ್ಣದ ಜಗತ್ತು ಅಂದ್ರೇ ಹಾಗೆ, ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತೆ. ಹಾಗೆಯೇ ವಜ್ರಮುನಿ ಎಂಬ ನಟ ಭಯಂಕರ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಒಂದು ವಜ್ರವೇ ಸರಿ. ವಿಲನ್ ಎಷ್ಟು ಪವರ್ಫುಲ್ ಇರ್ತಾನೋ ಹೀರೋ ಕೂಡ ಅಷ್ಟೇ ಪವರ್ಫುಲ್ ಆಗ್ತಾನೆ. ಅದೇ ಅಲ್ವಾ ಕಾನ್ಸೆಪ್ಟು. ಕನ್ನಡ ಚಿತ್ರರಂಗದಲ್ಲಿ ಅಂತಹದ್ದೊಂದು ಟ್ರೆಂಡ್ಗೆ ಮುನ್ನುಡಿಯನ್ನು ಬರೆದಂಥವರು ವಜ್ರಮುನಿಯವರು. ಅವರ ಸಿನಿ ಬದುಕು ಶುರುವಾಗಿದ್ದು ಹೇಗೆ ಗೊತ್ತಾ? ವಜ್ರಮುನಿಯವರು ಹುಟ್ಟಿದ್ದು 1944ರ ಮೇ 11ರಂದು. ಅವರು ಹುಟ್ಟಿದ್ದು ಬೆಂಗಳೂರಿನ ಕನಕನಪಾಳ್ಯದಲ್ಲಿ. ಸ್ಥಿತಿವಂತ ಕುಟುಂಬ ಅಂದರೆ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟುತ್ತಾರೆ. ಚಿಕ್ಕಂದಿನಲ್ಲೇ ಬಣ್ಣದ ಜಗತ್ತಿನೆಡೆಗೆ ಆಸಕ್ತಿ ಬೆಳೆಸ್ಕೊಳ್ತಾರೆ. ಹೀಗಾಗಿ ನಾಟಕ ರಂಗದ ಕಡೆ ಮುಖ ಮಾಡಿದರು. ನಾಟಕ ಮಾಡುವಾಗ ಅವರ ಡೈಲಾಗ್ ಹೇಳುವ ಶೈಲಿಯನ್ನು ನೋಡಿ ಎಲ್ಲರೂ ಕೂಡ ಆಕರ್ಷಣೆಗೊಳಗಾದರು. ಹೀಗಾಗಿ ಒಳ್ಳೊಳ್ಳೆ ಪಾತ್ರಗಳು ಅವರನ್ನು ಅರಸಿಕೊಂಡು ಬಂದವು. ಇದೇ ವೇಳೆ ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ರಾವಣನಾಗಿ ಅಬ್ಬರಿಸಿದರು. ಅಲ್ಲಿಂದ ಅವರ ಸಿನಿ ಬದುಕಿನ ದಿಕ್ಕು ಬದಲಾಗಿಬಿಡುತ್ತೆ. ಅವರು ಓದಿದ್ದು ಸಿನಿಮಾಟೋಗ್ರಫಿ, ಅವರು ಸಿನಿರಂಗದಲ್ಲಿ ಬೆಳೆದಿದ್ದು ಖಳನಟರಾಗಿ. ಒಂದಕ್ಕೊಂದಕ್ಕೂ ಸಂಬಂಧವೇ ಇಲ್ಲ. ಪುಟ್ಟಣ ಕಣಗಾಲ್ ನಿರ್ದೇಶನದ 1000 ಮೆಟ್ಟಿಲು ಸಿನಿಮಾದಲ್ಲಿ ಮೊದಲು ವಜ್ರಮುನಿಯವರು ಬಣ್ಣ ಹಚ್ತಾರೆ. ಆದರೆ ಆ ಸಿನಿಮಾ ಅವತ್ತಿಗೆ ತೆರೆ ಕಾಣಲಿಲ್ಲ. ಅದಾದ ನಂತರ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಮತ್ತೆ ಅವರಿಗೆ ಅವಕಾಶ ಕೊಡ್ತಾರೆ ಪುಟ್ಟಣ್ಣ. ಅಲ್ಲಿಂದ ಶುರುವಾಗುತ್ತೆ ವಜ್ರಮುನಿ ಅವರ ಸಿನಿ ಪಯಣ. ನೋಡ್ತಾನೆ ಗೆಜ್ಜೆ ಪೂಜೆ, ಸಿಪಾಯಿ ರಾಮು, ನ್ಯಾಯವೇ ದೇವರು, ತಾಯಿ ದೇವರು, ಬಂಗಾರದ ಮನುಷ್ಯ, ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಬಣ್ಣ ಹಚ್ತಾರೆ. ಆದರೆ ನಟ ಭಯಂಕರನ ಅಸಲಿ ಮುಖ ಜನರಿಗೆ ಪರಿಚಯವಾಗಿದ್ದು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ. ಅಲ್ಲಿಂದ ಬಹುಶಃ ವಜ್ರಮುನಿಯವರು ಹಿಂತಿರುಗಿ ನೋಡಲೇ ಇಲ್ಲ ಅಂತ ನಾವೆಲ್ಲರೂ ಕೂಡ ಗಮನಿಸ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ವಜ್ರಮುನಿ ಖಳನಟರ ಕ್ಯಾರೆಕ್ಟರ್ಗೆ ಒಂದು ಸ್ಟಾರ್ಡಮ್ಮನ್ನು ತಂದುಕೊಟ್ರು. 1969ರಿಂದ ಸತತ 3 ದಶಕಗಳ ಕಾಲ ಕನ್ನಡ ಬೆಳ್ಳಿ ತೆರೆಯಲ್ಲಿ ಸ್ಟಾರ್ ನಟರಾಗಿ ಮೆರೆದರು. ವಜ್ರಮುನಿ ಅಂದ್ರೇ ಅವರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು. ಮನೆ ಮುರುಕ, ಅನಾಚಾರಿ, ಅತ್ಯಾಚಾರಿ, ಮಹಾಕ್ರೂರಿ, ಹೀಗೆ ನೆಗೆಟಿವ್ ಬ್ರ್ಯಾಂಡ್. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಅತಿ ಹೆಚ್ಚು ರೇಪ್ ಸೀನ್ಗಳಲ್ಲಿ ನಟಿಸಿದವರು ಯಾರು ಅಂತ ಕೇಳಿದರೆ ಎಲ್ಲರೂ ಹೇಳಿದ್ರು ವಜ್ರಮುನಿ ಹೆಸರನ್ನು. ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ರೇಪ್ ಸೀನ್ಗಳಲ್ಲಿ ಅಭಿನಯಿಸುವಾಗ ಅವರು ನಟಿಯರಿಗೆ ಕೈ ಮುಗಿದು ಗೌರವಿಸ್ತಾ ಇದ್ರಂತೆ. ತೆರೆ ಮೇಲೆ ಹೀಗೆ ಕ್ರೂರಿಯಂತೆ ಕಂಡರೂ ನಿಜ ಬದುಕಲ್ಲಿ ಅವರು ಅಪ್ಪಟ ಸ್ನೇಹಜೀವಿಯಾಗಿದ್ದರು. ತೆರೆ ಮೇಲೆ ದುಷ್ಟನಾದರೂ ಅಂತರಾಳದಲ್ಲಿ ಮಹಾನ್ ಹೃದಯವಂತನಾಗಿದ್ದರು. ಮಹಿಳೆಯರನ್ನು ಅಪಾರವಾಗಿ ಗೌರವಿಸ್ತಾ ಇದ್ದರು. ರೇಪ್ ಸೀನ್ಗಳಲ್ಲಿ ನಟಿಸೋ ಮುನ್ನ ಅವರು ನಟಿಯರಿಗೆ ಹೇಳ್ತಿದ್ದ ಮಾತೇನು ಗೊತ್ತಾ? ನೋಡಿ ತಾಯಿ, ಇದು ನನ್ನ ವೃತ್ತಿ ಹಾಗೂ ವೃತ್ತಿ ಧರ್ಮ. ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು, ಹಾಗಾಗಿ ಅಂತಹ ಸನ್ನಿವೇಶದಲ್ಲಿ ಅಭಿನಯಿಸ್ತೀನಿ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತ ಮೊದಲೇ ನಟಿಯರಿಗೆ ಕೇಳಿಬಿಡ್ತಿದ್ರಂತೆ. ಅಂತಹ ಮೃದು ಹೃದಯದ ವ್ಯಕ್ತಿಯಾಗಿದ್ದರು ವಜ್ರಮುನಿಯವರು. ಜೊತೆಗೆ ಅವರಿಗೆ ಸಮಾಜದ ಬಗ್ಗೆಯೂ ಕೂಡ ಅಪಾರವಾದಂತಹ ಕಾಳಜಿ ಇತ್ತು. ಸಂಘ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದರು. ಜಯನಗರ ಹೌಸಿಂಗ್ ಬೋರ್ಡ್ ಸೊಸೈಟಿಗೆ ಅಧ್ಯಕ್ಷರಾಗಿಯೂ ಕೂಡ ಇದ್ದಂತಹ ವಜ್ರಮುನಿಯವರು ಸುಮಾರು 2000 ಸೈಟ್ಗಳನ್ನು ಹಂಚಿಕೆ ಮಾಡಿದರು. ತಮ್ಮ ಶಾಲೆಗಳ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಕೊಡಿಸಿದರು. ಇಂತಹ ನಟ ಕೊನೆಯಲ್ಲಿ ನೋವಿನಿಂದ ನರಳಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಅದು ನಿಜಕ್ಕೂ ಕನ್ನಡ ಚಿತ್ರರಂಗದ ವಿಪರ್ಯಾಸ ಅಂತ ನಾವು ಹೇಳಬೇಕಾಗತ್ತೆ. ಚಿತ್ರರಂಗದಲ್ಲಿ ದಶಕಗಳ ಕಾಲ ಮೆರೆದ ಈ ಪ್ರಚಂಡ ರಾವಣ ಕೊನೆಯ ದಿನಗಳಲ್ಲಿ ಪಟ್ಟ ಪಾಡು ವೇದನೆ ಇದೆಯಲ್ಲ, ಬಹುಶಃ ಅದು ಯಾವ ಶತ್ರುಗಳಿಗೂ ಬೇಡ ಅಂತ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಚಿತ್ರರಂಗವೂ ಇರಲಿಲ್ಲ. ನಟರಾಗಿ ಹೆಸರು ಗಳಿಸಿದ್ದ ವಜ್ರಮುನಿ
ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಬಹುಶಃ ಅವರ ಬದುಕಿನಲ್ಲಿ ತೆಗೆದುಕೊಂಡಂತಹ ಅತಿ ಕೆಟ್ಟ ನಿರ್ಧಾರ ಅದೇ ಅಂತ ಅನಿಸುತ್ತೆ ಅವರ ಕುಟುಂಬದವರು ಹೇಳೋ ಪ್ರಕಾರ. ತಾಯಿಗಿಂತ ದೇವರಿಲ್ಲ ಎನ್ನುವಂತಹ ಚಿತ್ರವನ್ನು ವಜ್ರಮುನಿಯವರು ನಿರ್ಮಾಣ ಮಾಡಿದ್ರು. ನಂತರ ಗಂಡ ಭೇರುಂಡ, ರಣಭೇರಿ ಎಂಬ ಚಿತ್ರಗಳಿಗೂ ಕೂಡ ಅವರು ಬಂಡವಾಳ ಹೂಡಿ ಕೈ ಸುಟ್ಕೊಳ್ತಾರೆ. ಸಾಲ ಮಾಡಿ ಗಂಡ ಭೇರುಂಡ ಚಿತ್ರವನ್ನು ನಿರ್ಮಿಸಿದಂತಹ ವಜ್ರಮುನಿಗೆ ಗಾಂಧಿನಗರ ಸಾಕಷ್ಟು ತೊಂದರೆ ಕೊಡ್ತು ಅನ್ನುವಂತಹ ಮಾತುಗಳು ಅವತ್ತಿಗೆ ಕೇಳಿಬತ್ತು. ಸಿನಿಮಾ ಸೋಲಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ನಟ ವಜ್ರಮುನಿಯವರು ಅರಮನೆಯಂತಹ ಮನೆಯನ್ನು ಮಾರಬೇಕಾದಂತಹ ಪರಿಸ್ಥಿತಿಗೆ ಬರುತ್ತೆ. ನೋಡಿ, ಶ್ರೀಮಂತ ಕುಟುಂಬದ ನಟನ ಸ್ಥಿತಿ ಚಿತ್ರರಂಗಕ್ಕೆ ಬಂದ ಮೇಲೆ ಯಾವ ಹಂತಕ್ಕೆ ಬಂತು. ಒಂದೆಡೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದ ವಜ್ರಮುನಿ ಅವರಿಗೆ ಮತ್ತೊಂದೆಡೆ ತೀವ್ರವಾದಂತಹ ಅನಾರೋಗ್ಯ ಕಾಡೋದಕ್ಕೆ ಶುರುವಾಯಿತು. ದಾಯಾದಿ ಎಂಬ ಚಿತ್ರವೇ ಕೊನೆ. ಅದೊಂದು ದಿನ ಕಾಲು ವಿಪರೀತ ಊದಿಕೊಳ್ಳುತ್ತೆ, ಮೈಕೈ ನೋವು ಅಂತ ಆಸ್ಪತ್ರೆಗೆ ಹೋದರೆ ಆಘಾತಕಾರಿ ಸುದ್ದಿಯೊಂದು ಕೊಟ್ಟು ಬಿಡ್ತಾರೆ ಡಾಕ್ಟರ್. 2 ಕಿಡ್ನಿ ಫೇಲ್ಯೂರ್ ಆಗಿದ್ವು, ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಶುರುವಾಗಿತ್ತು. ಈ ಸುದ್ದಿಯನ್ನು ಕೇಳಿ ಅಕ್ಷರಶಃ ವಜ್ರಮುನಿಯವರ ಹೃದಯವೇ ಒಡೆದು ಹೋದಂತಾಗಿತ್ತು. BP ಶುಗರ್ನಿಂದ ಅಕ್ಷರಶಃ ಹೈರಾಣಾಗಿ ಬಿಡ್ತಾರೆ ಬೆಳ್ಳಿತೆರೆಯ ನಟ ಭಯಂಕರ. ಇದೇ ವೇಳೆ ವಜ್ರಮುನಿ ಅತ್ಯಂತ ನೋವಿನಿಂದ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದರು. ಚಿತ್ರೋದ್ಯಮದ ಮಂದಿ ನನ್ನನ್ನು ಉಪಯೋಗಿಸಿಕೊಂಡರು, ಆದರೆ ಕಾಯಿಲೆ ಬಿದ್ದಾಗ ಯಾರೊಬ್ಬರೂ ಕೂಡ ನಮ್ಮ ಮನೆ ಕಡೆ ತಿರುಗಿ ನೋಡಲಿಲ್ಲ. ಆಮೇಲೆ ಹೇಗಿದ್ದೀಯಾ ಅಂತ ವಿಚಾರಿಸೋಕೆ ಒಬ್ಬ ವ್ಯಕ್ತಿ ಕೂಡ ನಮ್ಮ ಮನೆಯ ಕಡೆ ಬರಲಿಲ್ಲ. ನಾನು ಸಿನಿಮಾ ನಿರ್ಮಾಣ ಮಾಡಿ ಮೋಸ ಹೋದೆ. ಗಂಡ ಭೇರುಂಡ ಸಿನಿಮಾ ಮಾಡಿದ ತಪ್ಪಿಗೆ ಮಂಗಳೂರು, ಉಡುಪಿ, ಮದ್ರಾಸು ಅಂತ ಕ್ಯಾರೆಕ್ಟರ್ಗಾಗಿ ಅಲೆದಾಡಿದೆ. ಕನ್ನಡ ಕಲಾ ಸೇವೆ ಮಾಡಿದ ನನಗೆ ಉದ್ಯಮ ಕೊಟ್ಟ ಉಡುಗೊರೆ ಇದು ಅಂತ ವಜ್ರಮುನಿಯವರೇ ಹೇಳ್ಕೋತಾರೆ. ರಾಜಕೀಯ ರಂಗದಲ್ಲಿ ಸೋಲಿನ ಹತಾಶೆ, ಸಿನಿಮಾ ನಿರ್ಮಾಣದಲ್ಲೂ ಕೂಡ ಸೋಲು, ಗಾಂಧಿನಗರದವರಿಂದ ವಂಚನೆ, ಹೀಗೆ ಒಂದಾದ ಮೇಲೊಂದರಂತೆ ಪೆಟ್ಟು ತಿಂದಿದ್ದ ನಟ ಭಯಂಕರನಿಗೆ ಗಾಯದ ಮೇಲೆ ಬರೆ ಎಳೆದಿದ್ದು ಅನಾರೋಗ್ಯ. ಅತಿಯಾದ ಧೂಮಪಾನ, ಮದ್ಯಪಾನವು ಕೂಡ ಅವರ ಬದುಕನ್ನು ಬಲಿ ಪಡೆದು ಬಿಡುತ್ತೆ. ಸುಮಾರು 8 ವರ್ಷಗಳ ಕಾಲ ಹೀಗೆ ತೀವ್ರ ಅನಾರೋಗ್ಯದಿಂದ ಬಳಲಿದ್ದಂತಹ ಕನ್ನಡದ ವಜ್ರದಂಥ ನಟ ಸಂಪೂರ್ಣವಾಗಿ ಮೆತ್ತಗಾಗಿ ಬಿಡ್ತಾರೆ. ಈ ಬದುಕೇ ಸಾಕಪ್ಪ ಸಾಕು ಅಂತ ಅವರಿಗೆ ಅನಿಸೋಕೆ ಶುರುವಾಗುತ್ತೆ. ಆ 8 ವರ್ಷಗಳಲ್ಲಿ ಹಲವಾರು ಸಲ ಅವರು ಡಯಾಲಿಸಿಸ್ಗೆ ಒಳಪಡ್ತಾರೆ. ಮುಖ ಕಪ್ಪುಗಟ್ಟಿತ್ತು, ಕೆಂಡದಂತೆ ಕೆಂಪಾದ ಕಣ್ಣು, ಎದ್ದು ಒಬ್ಬರೇ ನಡೆಯಲಾಗದಂತಹ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ರು ಬೆಳ್ಳಿತೆರೆಯ ಪ್ರಚಂಡ ರಾವಣ. ತೆರೆಯ ಮೇಲೆ ನಟ ಭಯಂಕರನ ಆ ಗತ ವೈಭವ ಮತ್ತೆ ಮರುಕಳಿಸುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಕೊನೆಗೂ ಆ ದಿನ, ಆ ಅವಕಾಶ ಬರಲೇ ಇಲ್ಲ. 2006 ಜನವರಿ 14ರಂದು ಕನ್ನಡ ಬೆಳ್ಳಿತೆರೆಯ ಕೊಹಿನೂರ್ ವಜ್ರ ಇಹಲೋಕದಿಂದ ಕಣ್ಮರೆಯಾಯಿತು. ಇದು ವಜ್ರಮುನಿ ಅನ್ನುವಂತಹ ಕನ್ನಡ ಬೆಳ್ಳಿತೆರೆಯ ನಟ ಭಯಂಕರನ ಸಿನಿ ಬದುಕಿನ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಕಥೆಯನ್ನು ನಿಮಗಾಗಿ ಹೊತ್ತು ತರ್ತೀನಿ. ನೋಡ್ತಾ ಇರಿ ಡೈಲಿ ಮಾಧ್ಯಮ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.